ಇವತ್ತಿನ ದಿವಸ ಇಷ್ಟು ಶಾಲೆ ಬೆಳೆಯಬೇಕಾದರೆ ನಿಮ್ಮಂಥ ಎಲ್ಲ ವಿದ್ಯಾರ್ಥಿಗಳ ಸಹಕಾರ ಸಹನದಿಂದ ನಡೆದಿರುತ್ತದೆ. 1991ರಲ್ಲಿ 40 ಹುಡುಗರ ದಾಖಲಾತಿಯಲ್ಲಿ ಪ್ರಾರಂಭಿಸಿದ ಈ ಶಿಕ್ಷಣ ಸಂಸ್ಥೆ ಇವತ್ತು 200 ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ನಮ್ಮಲ್ಲಿ ದುಡಿದಂಥ ಶಿಕ್ಷಕರು ನಮ್ಮ ಕಡೆಯಲ್ಲಿ ಶಿಕ್ಷಣ ಸಂಸ್ಥೆಯವರ ಕಡೆಯಿಂದ ಏನೂ ಅಪೇಕ್ಷೆ ಪಡದೆ ನಿರಂತರವಾಗಿ ಸೇವೆ ಸಲ್ಲಿಸಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರಿಸಿ ಮಾರ್ಗದರ್ಶನ ಮಾಡಿ ಬೇರೆ ಕಡೆಗೆ ಹೋಗಿದ್ದಾರೆ. ಆದರೆ ಶಾಲೆ ಪ್ರಾರಂಭವಾದಾಗ ನಮ್ಮಲ್ಲಿ 2-3 ಮಂದಿ ಶಿಕ್ಷಕರಷ್ಟೇ ಇದ್ದರು. ಒಬ್ಬರು ನಟರಾಜ್ ಕುಲಕರ್ಣಿ ಅಂತ, ಮತ್ತೊಬ್ಬರು ಪುತ್ರಯ್ಯ ಹಿರೇಮಠ ಅಂತ, ಮತ್ತೊಬ್ಬರು MP ಗೌಡರ್ ಅಂತ. MP ಗೌಡರು ಬರಬೇಕಾಗಿತ್ತು, ಯಾಕೆ ಬಿದ್ದಲು ಗೊತ್ತಿಲ್ಲ. ಆದರೆ ಇವರ ಶ್ರಮ ಭಾಳ ಆಗಿದೆ. ಯಾಕಾಗಿದೆ ಅಂದರೆ ಪ್ರಾರಂಭವಾದಾಗ ಯಾರೂ ಬರ್ತಾ ಇದ್ದಿಲ್ಲ, ಶಿಕ್ಷಕರು ನಿಲ್ತಾ ಇಲ್ಲ ಅಂತಾದ್ರಾಗ ಅವರ ಹೊಸೂರಿಂದ ನಡೀತಾ ಬರ್ತಿದ್ರು. ನಡೀತಾ ಬಂದು ಬೆಳಿಗ್ಗೆ 10 ಗಂಟೆಗೆ ಕ್ಲಾಸ್ನಾಗ ಹೋದ್ರೆ 5 ಗಂಟೆಗೆ ಲಾಸ್ಟ್ ಬೆಲ್ ಹೊಡೆದಾಗ ಹೊರಗೆ ಬರೋ ಎಲ್ಲ ವಿಷಯ ಅವರೇ ಹೇಳೋ. ಹೀಗಾಗಿ ನಮ್ಮಲ್ಲಿ ಆ ಶಿಕ್ಷಕರ ಪರಿಸ್ಥಿತಿ ಹಂಗೆ ಸಾಲಾದ್ರೆ ಯಾರೂ ಬರ್ತಿರ್ಲಿಲ್ಲ. ಆದರೂ ನಮ್ಮಲ್ಲಿ ಅದು ಮಹಾಂತಾಚಾರ್ಯ ಕೊಡುಗೆ, ಮಹಾಂತಾಚಾರ್ಯ ಆಶೀರ್ವಾದ, ಶಿವ ಚಿದಂಬರೇಶ್ವರ ಆಶೀರ್ವಾದ. ಅವರು ನಮ್ಮ ಕಡೆಯಿಂದ ಏನು ಅಪೇಕ್ಷೆ ಪಡದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಅವರು ಸೇವೆ ಸಲ್ಲಿಸಿ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಈಗ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಹಣ, ಸಂಪತ್ತು ಎಲ್ಲವನ್ನೂ ದಯಪಾಲಿಸಿದ್ದಾನೆ. ಅದಕ್ಕೆ ಅವರ ದುಡಿದ ಪರಿಶ್ರಮ ಅವರಿಗೆ ನಿರ್ದೇಶನ ಆಗಿದೆ. ಅದಕ್ಕೆ ಅದನ್ನು ನಾವು ಸಂಸ್ಥೆಯ ವತಿಯಿಂದ ಆ ಎಲ್ಲ ಶಿಕ್ಷಕರಿಗೂ ನಾವು ಎಷ್ಟೋ ಕೃತಜ್ಞತೆಗಳನ್ನು ಹೇಳಿದರೆ ಕಡಿಮೆ. ಆದರೆ ಅವರು ದುಡಿದು ಹೋದಂಥ ಶಿಕ್ಷಕರು ಇವತ್ತಿನ ಈಗ ನಾವು ತೆಗೆದುಕೊಂಡಂಥ ಎಲ್ಲ ಶಿಕ್ಷಕರು ಈಗ 2008ರಲ್ಲಿ ಅನುದಾನಕ್ಕೆ ಒಳಪಟ್ಟಿದೆ. ಈಗ ಎಲ್ಲರಿಗೂ ಪಗಾರಿದೆ. ಈಗ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಆವಾಗ ಮಾಡೋದು ಭಾಳ ಕಠಿಣ ಇತ್ತು. ನಾವು ಏನು ಹೇಳಿದವರು ಅವರು ತಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವಂತ ಖರ್ಚು ಮಾಡಿ ಬಂದು ನಮ್ಮ ಶಾಲೆಯಲ್ಲೇ ಕಲಿಕೆ, ಈ ಶಾಲೆಯನ್ನು ಇಲ್ಲಿ ತನಕ ಬೆಳೆಸಲಿಕ್ಕೆ ಅವರ ಶ್ರಮ ಮಾಡಿದೆ. ಅವರು ಮಾಡಿದಂಥ ಶ್ರಮದ ಫಲವೇ ಇವತ್ತ ನಾವು ನೀವು ಎಲ್ಲರೂ ಇಲ್ಲಿ ಸೇರಿದ್ದೇವೆ. ಈಗ 2005, 2006ನೇ ಸಾಲಿನಲ್ಲಿ ಹುಡುಗರು 50 ಹುಡುಗರಿಗಿಂತ 105 ಹುಡುಗರು ಇದೆ. ಒಂದೇ ವರ್ಷದಾಗ 105 ಒಂದೇ ಕ್ಲಾಸ್ ಇತ್ತು. ಹಿಂಗಿದ್ದಾಗ ಅದೆಲ್ಲ ಶ್ರಮ ಯಾರದಪ್ಪ ಅಂದ್ರೆ ಶಿಕ್ಷಕರು ಇವು ನಮ್ಮ ಮಕ್ಕಳ, ಇವು ನಾವು ಕಲಿಸ್ಬೇಕು, ಇವ್ರನ್ನ ಸಂಸ್ಕೃತ ಕಲಿಸ್ಬೇಕು, ಇವ್ರಿಗೆಲ್ಲ ಮಾಡ್ಬೇಕಂತ ಏಕಾಸ ಅವ್ರು ಮಾಡಿದ್ರೆ ಫಲಾನೇ ಇದು. ಈಗ ನಮ್ಮ ಕರೆಗೆ ನೀವು ಇದನ್ನು ಇಟ್ಟು ನಮ್ಮ ಸಂಸ್ಥೆಗೆ ಬಂದು ಈಗ ಎಲ್ಲರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ದೀರಿ. ಇದನ್ನು ನಾವು ನಿಮಗೆ ಹೇಳಲು ಭಾಳ ಸಂತೋಷವೆನಿಸುತ್ತೇವೆ ಮತ್ತು ನಿಮಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕಡಿಮೆ. ಯಾಕಂದರೆ ನೋಟೇಟ್ ಮಾಡಿ ಯಾರು ಮಾಡಿದಾರಿಲ್ಲೋ ಗೊತ್ತಿಲ್ಲ, ಆದರೆ ನಮಗೆ ಮಾತ್ರ ಇದು ಫಸ್ಟ್ ಹೊಸದಿರು. ನಮ್ಮ ಸಂಸ್ಥೆ ಹುಟ್ಟಿದಾಗಿಂದ ಈಗ 32 ವರ್ಷ ಆಯ್ತು ನಮ್ಮ ಸಂಸ್ಥೆ ಹುಟ್ಟಿ. 32 ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಆದರೆ ಈಗ ನೀವೆಲ್ಲ ಈಗ ಸರ್ಕಾರ ಮಾಡಿದ್ದು ಇದು ಪ್ರಥಮ. ಆದರೆ ಇನ್ನೊಂದು ವಿಷಯ ನಿಮಗೆ ನಿಮ್ಮನ್ನು ಸಂತೋಷಪಡಿಸಲಿಕ್ಕೆ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಇದು ನಮ್ಮ ಶಿಕ್ಷಣ ಸಂಸ್ಥೆಯ 1 ಎಕರೆ 18 ಗುಂಟೆ ಜಾಗ ಇದೆ. ಇದು ಟೆಂಪ್ರರಿ ಬಿಲ್ಡಿಂಗ್ ಕಟ್ಟಿದ್ದೇವೆ ಆಗಿನ ಟೈಮ್ನಾಗ. ಈಗ ಇದಕ್ಕೊಂದು ಪರ್ಮನೆಂಟ್ ಬಿಲ್ಡಿಂಗ್ ಕಟ್ಟಬೇಕಂತ ಆಸೆ ಪಟ್ಟಿದ್ದೇವೆ. ಅದಕ್ಕೆ ತಮ್ಮ ಸಹಕಾರ ಎಲ್ಲ ಇರಬೇಕು. ತಾವು ಎಲ್ಲ ತನು ಮನ ತನದಿಂದ ಅದಕ್ಕೆ ಆಶೀರ್ವಾದ ಮಾಡಬೇಕು. ನಾವು ನೀವು ಎಲ್ಲರೂ ಕೂಡಬೇಕು. ಇದರ ಬಗ್ಗೆ ಸವಿಸ್ತಾರವಾಗಿ ಮತ್ತು ಇನ್ನೂ ಇದು ಅಲ್ಲದೆ ಸೈನ್ಸ್ ಕಾಲೇಜ್ ತರಬೇಕಂತೂ ವಿಚಾರ ಇದೆ.
ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿದಾಗ PUC ಸೈನ್ಸ್ ಕಾಲೇಜ್ ಅಂತಂದು ಮಕ್ಕಳೇನು ಇಂಜಿನಿಯರು ಡಾಕ್ಟರು ಮಾಡಬೇಕನ್ನೋದೊಂದು ಹವ್ಯಾಸ ಇಟ್ಕೊಂಡು ಮಾಡಿದ್ದೇವೆ. ಅದಕ್ಕೆ ತಮ್ಮ ಸಹಕಾರ ಎಲ್ಲ ಇರಲಿ. ಅದರ ಬಗ್ಗೆ ಏನಾದರೂ ಡೀಟೇಲ್ ಹೇಳಬೇಕಂದ್ರೆ ನಟರಾಜ್ ಕುಲಕರ್ಣಿ ಸರ್ ಅವ್ರು ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಅವ್ರು ಕೇಳ್ಬೇಕಂತ ಹೇಳ್ಕಾತ ನನ್ನ ಭಾಷಣ ಮುಗಿಸುತ್ತೇನೆ. ಶಿಕ್ಷಕರದ ಒಂದು ವೃತ್ತಿನೇ ಅವ್ರು ಕಲಿಸ್ತಕ್ಕಂಥದ್ದು, ಅವ್ರ ಮುಖ್ಯ ಕರ್ತವ್ಯನೇ ಅವ್ರು ಕಲಿಸ್ತಕ್ಕಂಥದ್ದು. ಆದ್ರೆ ಎಷ್ಟೋ ದಿನಗಳ ನಂತರ ಅದೆಲ್ಲವನ್ನ ನೆನಪಿಟ್ಟು ಅವರಿಗೆ ಒಂದು ವಂದನೆಯನ್ನು ಸಲ್ಲಿಸುವಂಥ ಒಂದು ದೊಡ್ಡ ಮಹಾನ್ ಕಾರ್ಯವನ್ನ ತಾವೆಲ್ಲರೂ ಈಗ ಮಾಡಿದ್ದೀರಿ. ಅದೇ ರೀತಿಯಾಗಿ ಈ ಬ್ಯಾಚನ್ನು ನೋಡಿದಾಗ ನನಗೆ ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಈ ಬ್ಯಾಚ್ನಲ್ಲಿ ಶಿಕ್ಷಕರಿದ್ದಾರೆ, ಸೈನಿಕರಿದ್ದಾರೆ ಮತ್ತು ಅನೇಕ ಜನ ರೈತರಿದ್ದಾರೆ. ಯಾಕಂದರೆ ನಮ್ಮ ದೇಶದ ಆಸ್ತಿ ಅಂತಂದರೆ ಆರ್ಥಿಕತೆಯ ದೃಷ್ಟಿಯಿಂದ ಇವರೆಲ್ಲರೂ ಬೇಕು. ಯಾಕಂದರೆ ಇವತ್ತು ರೈತ ಬೆಳೆದೇ ಇದ್ದರೆ ಯಾರೂ ಕೂಡ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಾಕಷ್ಟು ಜನ ಇವತ್ತು ಒಂದು ಕೃಷಿ ಕಾರ್ಯಕ್ರಮದಲ್ಲಿ ಅವರು ತೊಡಗಿಕೊಂಡು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ನು ಕೆಲವೊಂದಷ್ಟು ವರ್ಷಗಳ ನಂತರ, ಸುಮಾರಿನ 10 ವರ್ಷಗಳ ನಂತರ ಒಕ್ಕಲುತನಕ್ಕೆ ಬಂದಂಥ ಬೆಲೆ ಬೇರೆ ಯಾವುದಕ್ಕೂ ಬರುವುದಿಲ್ಲ. ಯಾಕಂದರೆ ಇವತ್ತು ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇವತ್ತು ಭೂಮಿಯ ದರವನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವತ್ತು 30-40 ಲಕ್ಷದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಭೂಮಿಗಳು ಇವತ್ತು 30-40 ಲಕ್ಷಕ್ಕೆ ಇವತ್ತು ಮಾರಾಟ ಆಗ್ತಾ ಇವೆ ಅಂತಂದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ಒಕ್ಕಲುತನಕ್ಕೆ ಎಷ್ಟು ಬೆಲೆ ಬರ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅನೇಕ ವಿದ್ಯಾರ್ಥಿಗಳು ಅವರು ಕೃಷಿ ಮಾಡ್ತಾರೋ, ಅದು ಒಬ್ಬ ಪ್ರಗತಿಪರ ಕೃಷಿ ಆದರೆ ಅದು ಬಹಳ ಸಂತೋಷ. ಶಿಕ್ಷಕನಿಗೆ ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ತನ್ನ ಕೈಯಲ್ಲಿ ಕಲಿತ ಮಕ್ಕಳು ಉನ್ನತವಾದಂಥ ಸ್ಥಾನದಲ್ಲಿರಬೇಕು, ಪ್ರಾಮಾಣಿಕವಾಗಿ ಬದುಕಬೇಕು, ದಕ್ಷವಾಗಿ ಬದುಕಬೇಕು. ಯಾರು ಇವತ್ತು ಒಬ್ಬ ವಿದ್ಯಾರ್ಥಿಗಳು ಕಲಿಯುವಾಗ ದಕ್ಷವಾಗಿ ಪ್ರಾಮಾಣಿಕವಾಗಿ ಕಲಿತಾಗ ಮಾತ್ರ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬಹುದು. ಬಡವನಾಗಿ ಹುಟ್ಟುವುದು ಅದು ನಮ್ಮ ತಪ್ಪಲ್ಲ, ಆದರೆ ಬಡವನಾಗಿ ಸಾಯುವುದು ಮಾತ್ರ ಅದು ನಮ್ಮ ತಪ್ಪು. ಅಂದರೆ ಹುಟ್ಟಿದ ಮೇಲೆ ನಾವು ಏನಾದರೂ ಒಂದು ಸಾಧನೆಯನ್ನ ಮಾಡಲೇಬೇಕು. ಅದು ಸಣ್ಣ ಸಾಧನೆ ಆದರೂ ಆಗಿರಲಿ ಅಥವಾ ದೊಡ್ಡ ಸಾಧನೆ ಆದರೂ ಆಗಿರಲಿ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಇವತ್ತು ಎಲ್ಲಾರ ನಾವು ಸೌದತ್ತಿಗೆ ಅಲ್ಲಿ ಮೀಟಿಂಗ್ ಹೋದ್ರೆ ಇವ್ರು ನಮ್ಮ ಸ್ಟಾಫ್ ಅಂತ ಹೇಗೆ ನಮ್ಗೆಲ್ಲ ಇದ್ದ ಸಿಬ್ಬಂದಿಯನ್ನು ಬಿಟ್ಟು ಇವ್ರ ಜೊತೆ ನನ್ನ ಹೆಚ್ಚು ಕಾಲವನ್ನು ಕಳಿತೇನೆ. ಯಾಕಂದ್ರೆ ಅಷ್ಟೊಂದು ನಮ್ಮ ಶಿಕ್ಷಕರಲ್ಲಿ ಕೂಡ ಅವಿನಾಭಾವ ಸಂಬಂಧ ಇತ್ತು. ಅದೇ ರೀತಿಯಾಗಿ ಇವತ್ತ ಯಾವ ಶಿಕ್ಷಕ ಇವತ್ತು ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚು ತಮ್ಮ ಕೈಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಕಲಿಸ್ತಾನೋ ಅವನೇ ನಿಜವಾದಂಥ ಶಿಕ್ಷಕ. ಯಾಕೆಂದ್ರೆ ಇವತ್ತು ನಾವು ತಿಂತಕ್ಕಂಥ ಅನ್ನ, ಇವತ್ತು ಉಡ್ತಕ್ಕಂಥ ನಾವು ಬಟ್ಟೆ, ಇವೆಲ್ಲವೂ ಸಿಕ್ಕದ್ದು ಆ ವಿದ್ಯಾರ್ಥಿಗಳಿಂದ. ಆ ವಿದ್ಯಾರ್ಥಿಗಳಿಗೆ ಯಾರೂ ಮೋಸ ಮಾಡಬಾರದು. ಆ ವಿದ್ಯಾರ್ಥಿಗಳ ಏಳಿಗೆಗಾಗಿ ಹಗಲಿರಲು ಶ್ರಮಿಸಬೇಕು ಅಂತ ನಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಬ್ಯಾಚಿನ ಎಲ್ಲ ವಿದ್ಯಾರ್ಥಿನಿಯರಿಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಮ್ಮ ಒಂದು ಜೀವನ ಒಳ್ಳೆಯ ರೀತಿಯಿಂದ ಸಾಗಲಿ, ತಾವು ಏನೇ ಮಾಡಲಿ ಪ್ರಾಮಾಣಿಕವಾಗಿ ಮಾಡಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. 8ನೇ 9ನೇ ಕಲಿಸುವಂತಹ ಸಮಯದೊಳಗೆ ತಾವೆಲ್ಲ ಬಹಳಷ್ಟು ಸಣ್ಣವರಿದೆ. ಆಗಿರುವಂತಹ ಮುಖಚರಿಗೆ ಈಗಿರ್ತಕ್ಕಂಥ ಮುಖಗಳನ್ನು ನೋಡಿದ್ರೆ ಬಹಳಷ್ಟು ನನಗೆ ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಈ ಮಟ್ಟದಲ್ಲಿ ನೀವೆಲ್ಲ ಬೆಳ್ಕೊಂಡಿದ್ದೀರಿ. ನಿಜವಾಗಲೂ ಕೂಡ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗಲೂ ಒಬ್ಬ ಗುರುವಿನ ಒಂದು ಶಕ್ತಿ ಯಾವಾಗ ಹೆಚ್ಚಾಗ್ತದೆ ಅಂತ ಕೇಳ್ಕೊಂಡಾಗ ವಿದ್ಯಾರ್ಥಿ ಇದ್ದಂಥವ ಗುರುವನ್ನು ಮೀರಿಸಿದಾಗ ಮಾತ್ರ ಗುರುವಿಗೆ ಬೆಲೆ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಸದಾಕಾಲ ನೆನಪಿಸ್ತೇವೆ. ಗುರು ಒಬ್ಬ ದೊಡ್ಡವ ಆಗ್ತಾನ ಅಂತಂದ್ರೆ ಅದು ಶಿಷ್ಯನಿಂದ ದೊಡ್ಡವ ಆಗ್ತಾನ, ಅಥವಾ ಈ ಮಕ್ಕಳು ದೊಡ್ಡವಾಗ್ತವ, ವಿದ್ಯಾರ್ಥಿಗಳು ದೊಡ್ಡವರಾಗ್ತಾರೆ ಅಂದ್ರೆ ಅದಕ್ಕೆ ಹಿಂದೆ ಶಿಕ್ಷಕನ ಒಂದು ಅಗಾಧವಾಗಿರ್ತಕ್ಕಂತಹ ಒಂದು ಪ್ರಯತ್ನ ಇರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಅರ್ಥ ಗುರುವಿನಿಂದ ಶಿಕ್ಷಕ, ಗುರುವಿನಿಂದ ವಿದ್ಯಾರ್ಥಿಗಳಾಗ್ತಾರೆ, ವಿದ್ಯಾರ್ಥಿಗಳಿಂದ ಗುರು ತನ್ನ ವ್ಯಕ್ತಿತ್ವವನ್ನು ಎಲ್ಲ ಕಡೆ ಪ್ರಸರಿಸಲಿಕ್ಕೆ ಏನಾಗ್ತದೆ, ಸಹಾಯ ಆಗ್ತದೆ ಅಂತಕ್ಕಂಥ. ನಿಜವಾಗಲೂ ಅವತ್ತಿನ ದಿನಮಾನಗಳನ್ನು ಸ್ವಲ್ಪ ನಾವು ನೆನಪಿಸಿಕೊಂಡ್ರೆ ಮೋಸ್ಟ್ಲಿ ನಾವು ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಬಹುತೇಕ ಶಿಕ್ಷಕರು ನಾವು ಒಂದು ಹೊತ್ತಿನ ಊಟಕ್ಕೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಪರಿಕಲ್ಪಿಸಬೇಕಾಗಿರ್ತಕ್ಕಂಥ ಸ್ಥಿತಿ ಒಳಗೆ, ಚಿಂತಾಜನಕ ಸ್ಥಿತಿ ಒಳಗೆ ನಾವಿಲ್ಲೆಲ್ಲರೂ ಕೂಡಿ ಕೆಲಸವನ್ನು ಮಾಡ್ತಾ ಇದ್ದೀವಿ.
ಮೋಸ್ಟ್ಲಿ ನಾವು ಈ ಶಾಲೆಗೆ ನಾನು ಆಗಲಿ, ಪಾಟೀಲ್ ಸರ್ ಆಗಲಿ, ನಮ್ಮ ಲಮಾಣಿ ಸರ್ ಆಗಲಿ, ಇನ್ನುಳಿದ ಯಾವುದೇ ಶಿಕ್ಷಕರಾಗಿರ್ಬೋದು, ಈ ಶಾಲೆಯೊಳಗೆ ನಾವು ಹೆಂಗೆ ದುಡಿತಿದ್ದೀವಿ ಅಂತ ಕೇಳಿದಾಗ ಮೋಸ್ಟ್ಲಿ ಇದು ಚಿಕ್ಕನ್ ಅವ್ರ ಸರ್ ಸಾಲ ಅಲ್ಲ, ಇದು ನಮ್ದ ಸಾಲ ಅನ್ನುವಂಥ ನಿಟ್ಟಿನೊಳಗೆ ನಾವೆಲ್ಲ ಕೆಲಸ ಮಾಡ್ತೀವಿ. ಆ ಪ್ರತಿಫಲದಿಂದಾಗಿ ಇವತ್ತು ನಾವು ಕೂಡ ಅವತ್ತು ಏನು ಶ್ರಮ ಹಾಕಿ ಏನು ಶಿಕ್ಷಣವನ್ನು ನಿಮಗೆ ನೀಡಿದ್ದೀವಿ, ಆ ಶಿಕ್ಷಣದ ಪ್ರತಿಫಲದಿಂದಾಗಿ ನಾವು ಇವತ್ತು ಒಳ್ಳೆಯ ಶಿಕ್ಷಕರಾಗಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಇಲ್ಲಿ ಮೇಗೇರಿ ಅವ್ರ ಮಾತನ್ನು ಕೇಳಿದಾಗ, ಚಂದ್ರಿಗೆ ಅವ್ರ ಮಾತನ್ನು ಕೇಳಿದಾಗ, ಆ ಹುಂಡೇಕರ್ ಅವ್ರ ಮಾತನ್ನು ಕೇಳಿದಾಗ ನನಗೆ ಅನಿಸ್ತಾ ಇತ್ತು, ಒಳಗೆ ಖುಷಿ ಆಗ್ತಾ ಇತ್ತು. ನಮ್ಮ ಕೈಯಲ್ಲಿ ಕಲ್ತಿರ್ತಕ್ಕಂಥ ಇವತ್ತು ವಿದ್ಯಾರ್ಥಿಗಳು ಇಂತಿಂಥ ಪದಗಳನ್ನ ಬಳಸಿಕೊಂಡು ವೇದಿಕೆಯ ಮೇಲೆ ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರಪ್ಪ ಅಂತ ಕೇಳಿದಾಗ ಮೋಸ್ಟ್ಲಿ ಆ ಒಬ್ಬ ಶಿಕ್ಷಕನ ಸಾರ್ಥಕ ಬದುಕಿನ ಈ ಉದಾಹರಣೆಗಳಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಜವಾಗ್ಲೂ ನಾನು ಮೇಗೇರಿಯನ್ನು ನೋಡಿದೆ. ಮೋಸ್ಟ್ಲಿ ಅವ ಒಂದು ಸಣ್ಣಗಾಗಿರ್ತಕ್ಕಂಥ ಒಬ್ಬ ಬಾಲಕ ಇದ್ದ. ಆ ಸಂದರ್ಭದಲ್ಲಿ ಭಾಳ ತಿಳಿದಿದ್ದು ಒಂಥರ ತೆಳ್ಳಗ. ಈ ಎಲ್ಲ ಗುಂಡೇಕರ್ ಅವ್ರನ್ನ ನೋಡಿದಾಗ, ಚಂದ್ರಿಗೆ ಅವ್ರನ್ನ ನೋಡಿದಾಗ ನಿಜವಾಗ್ಲೂ ನನಗೂ ಕೂಡ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಸಮಾಗಮ ಆಗಿದೆ. ಈ ಗುರು ಶಿಷ್ಯರ ಈ ಸಂಬಂಧ, ಅವಿನಾಭಾವ ಸಂಬಂಧ, ಇದು ಯಾವಾಗಲೂ ಹೀಗೆ ಇದರಲ್ಲಿ ಚೆನ್ನಾಗಿರ್ತದೆ. ಇದು ನಮ್ಮ ಗುರು ಪರಂಪರೆ ಸನಾತನ ಧರ್ಮದಿಂದಲೂ ಹಿಡ್ಕೊಂಡು ಇವತ್ತು ಜಗತ್ತಿನ ಯಾವ ದೇಶದಲ್ಲಿ ಇರದೇ ಇರ್ತಕ್ಕಂಥ ಒಂದು ಸಂಸ್ಕಾರ, ಒಂದು ಸನ್ನಡತೆ ಅದು ಏನಾದ್ರು ಇದ್ರೆ ಅದು ನಮ್ಮ ಭಾರತೀಯರಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಜವಾಗಲೂ ಕೂಡ ಈ ಒಂದು ಕಾರ್ಯಕ್ರಮ ನನಗೆ ಬಹಳಷ್ಟು ಹೆಮ್ಮೆಯನ್ನ ತಂದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಜವಾಗಲೂ ಕೂಡ ಈ ವೇದಿಕೆಯ ಮುಖಾಂತರವಾಗಿ ನಾನು ಹಳೆ ಶಿಕ್ಷಕರಾಗಿರ್ತಕ್ಕಂಥ ಎಲ್ಲ ಗುರುವೃಂದವನ್ನ ಭೇಟಿ ಆಗಲಿಕ್ಕೂ ಕೂಡ ನನಗೆ ಬಹಳಷ್ಟು ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಮತ್ತೊಮ್ಮೆ ನಾನು ನಮ್ಮೆಲ್ಲರೂ ಶಿಕ್ಷಕ ವೃಂದದ ಪರವಾಗಿ 2005 ಮತ್ತು 6ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಜವಾಗ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ಇದ್ದಂಥವ ಯಾವಾಗ ಗುರುಗಳನ್ನ ನೆನೆಸ್ಕೊಳ್ತಾನಲ್ಲ, ಅದು ಸಾಮಾನ್ಯವಾಗಿ ಆ ಜೀವನ ಸಾರ್ಥಕ ಆಗ್ತದೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರ ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದೆ. ಇವತ್ತಿಗೂ ಕೂಡ ನಾನು ನನ್ನ ಕಲಿಸಿರ್ತಕ್ಕಂಥ ಗುರುಗಳನ್ನ ದಿನನಿತ್ಯ ನೆನೆಸ್ಕೊಳ್ಳುವುದರ ಮೂಲಕ ನಾನು ಇವತ್ತು ಊಟವನ್ನು ಮಾಡ್ತಾ ಇದ್ದೇನೆ ಅಂತ ಕೇಳಿದಾಗ ನನ್ನ ಶ್ರಮ ಅನ್ನೋಕ್ಕಿಂತ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಶಿಕ್ಷಕರು ಇವತ್ತು ಏನಾಗಿದಾರಪ್ಪ ಅಂತ ಕೇಳಿದಾಗ ನಮಗ ಸಾಕಷ್ಟು ಒಂದು ಸನ್ನಡತೆಯನ್ನು ಕೊಡುವುದರ ಮೂಲಕ ಇವತ್ತು ನಮ್ಮ ಜೀವನಕ್ಕೆ ಅವರು ದಾರಿದೀಪ ಆಗಿದ್ದಾರೆ. ಇವತ್ತಿನ ಸಂದರ್ಭವನ್ನು ನೆನೆಸ್ಕೊಂಡ್ರೆ ನನಗೆ ಮೇಗೇರಿ ಅವ್ರು ಮಾತಾಡಿದ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಯಾಕಂತ ಕೇಳಿದಾಗ ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಶಿಕ್ಷಕನಾಗಿ ಇವತ್ತು ಏನು ವೇದಿಕೆಯನ್ನ ಮೂಲಕ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಲ್ಲ, ಆ ಅನಿಸಿಕೆಗಳನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಮುಂದಿರುವಂತಹ ಜೀವನದಲ್ಲಿ ಒಬ್ಬ ಪರಿಪೂರ್ಣ ಶಿಕ್ಷಕ, ಒಬ್ಬ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಆಗಿ ಹೊರಹೊಮ್ಮಲಿಕ್ಕೆ ಏನು ಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಆ ಮೇಗೇರಿಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತ ನಾವು ಸ್ವಲ್ಪ ಏನು ವಿಚಾರ ಮಾಡಬೇಕಾಗಿದೆ ಅಂತ ಕೇಳಿದಾಗ ಈ ಗುರು ಪರಂಪರೆಯ ಜೊತೆಗೆ ಇವತ್ತು ಸಂಸ್ಕಾರ ಅಂತಕ್ಕಂಥದ್ದನ್ನು ಕೂಡ ನೀವುಗಳೆಲ್ಲ ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಮತ್ತು ಸಂದಿಗ್ಧ ಸ್ಥಿತಿಯೊಳಗೆ ಇವತ್ತು ನಮ್ಮ ಸಮಾಜ ಬಂದು ನಿಂತಿದೆ. ನಾವು ಎಲ್ಲಿ ನೋಡಿದರೂ ಕೂಡ ಅಶಾಂತಿ, ಅಸಹ್ಯ, ಏನಪ್ಪ ಅಂದ್ರೆ ಅಸಮಾನತೆ, ಈ ರೀತಿಯಾಗಿರ್ತಕ್ಕಂತಹ ಸನ್ನಿವೇಶವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ನಿಜವಾಗಲೂ ಇವತ್ತು ನೀವು ಏನು ವಿದ್ಯಾರ್ಥಿಗಳ ಏನು ಮಾಡಿದಿರಿ, ನಿಮ್ಮ ಮಕ್ಕಳಿಗೆ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ನೀಡುವುದರ ಮೂಲಕ ಅವುಗಳು ಕೂಡ ಈ ಮುಂದಿನ ಸಮಾಜವನ್ನ ನಿರ್ಮಿಸಲಿಕ್ಕೆ ಸಹಕಾರವನ್ನು ಕೊಡ್ರಿ. ಈ ವೇದಿಕೆಯ ಮೂಲಕ ನನಗೆ ಒಂದೆರಡು ಹೇಳಲಿಕ್ಕೆ ಮಾತು